ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮಂಗಳೂರು ಮಂಡಲ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶ ಕಾಯುವ ಸೈನಿಕ ವೀರ ಯೋಧನಿಗೆ ಗೌರವಿಸುವ ಕಾರ್ಯಕ್ರಮವನ್ನು ಮಂಜನಾಡಿ ಮಹಾಶಕ್ತಿ ಕೇಂದ್ರದ ವ್ಯಾಪ್ತಿಯ ತಲಪಾಡಿಯಲ್ಲಿ ಆಯೋಜಿಸಲಾಯಿತು. ಜಿಲ್ಲೆಯ ಪ್ರಮುಖರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಕ್ಯಾಪ್ಟನ್ ಬಿ ಮಾಧವ ಶೆಟ್ಟಿ ಅವರ ಬಗ್ಗೆ ಮಾತನಾಡಿದರು. ಸನ್ಮಾನ ಮಾಡ್ಕೊಂಡು ಭಾಗ್ಯ ನಂಗೆ ದಿಕ್ಕದ್ರಿಂದ ಮಾತಾಡಲ್ಲ ಪಣಂದು ನಮ್ಮ ಪ್ರೀತಿ ನಮ್ಮ ಮಹಿಳಾ ಮೋರ್ಚಾ ಕ್ಯಾಪ್ಟನ್ ಬಾರಿ ಶೋಕುಡು ಕೆಲಸ ಮಾಡ್ತೊಂದು ಬಾರಿ ನಮ್ಮ ಮಾಧವಕ್ಕೆ ನೇತೃತ್ವದ ಪೊರ್ಲುದ ತಂಡ ನಂಗೆ ಬಾರಿ ಹೆಮ್ಮೆ ಉಂಟು. ಯಾಕಂಡ ಓ ಸೂಚನೆ ಬರ್ತನ ಮಂಡಳ ತುಪ್ಪಡು ರಾಜ್ಯ ತುಪ್ಪಡು ಇನ್ನು ಅಚ್ಚುಕಟ್ಟಾದ ಈಗ ಬಾರಿ ಪೊರ್ಲುದ ತಂಡ ದಿಗದು ತಲಪಾಟಿ ಇಂದು ನಾವು ಒಟ್ಟಿಗೆ ಬಾರಿ ಕೆಲಸ ಬಂದ ಶೋಭಕ್ಕೊಂಡು ಸುಜಾತಕ್ಕ ಒಳ್ಳೆಯರು, ಗೀತಕ್ಕ ಪೂರ ಒಳ್ಳೆಯರು ಸೇರ್ತೇರು, ವಾಣಿಯಕ್ಕೆ ಒಳ್ಳೆಯರು ಮಸ್ತ್ ಕೆಲಸ ಮಾಡ್ದ ನಮ್ಮ ಪಂಚ ಹೆಮ್ಮೆಡಿ ಹಂಪ ಅನ್ಕೊಂಡು ಸಂಚಾದ ಪುನಗ ಮಾದಕ ಹೂ ಕೆಲಸಗಳ ಮಂಡ ಆಚಾರ ಮಂಡ ಈ ಟೀಮ್ ಮಾತು ಸೇರು ಶಕ್ತಿ ಉಂಟು ದಯಪಂಡ ನಿಂತು ಮಾಡ್ಕೊಂಡು ಭಾರಿ ಇಟ್ಟೆ ಕೆಲಸ ಸಂಚಾದ ಪುನಗ ನಮ್ಮ ಮಾತೆಲ್ಲ ಪ್ರೀತಿ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷ ಆಶಾ ಒಳ್ಳೆಯರು, ಯುವ ಮೋರ್ಚಾದ ಉಪಾಧ್ಯಕ್ಷ ನಿತ್ಯ ಒಳ್ಳೆ, ಮಹಾಶಕ್ತಿನ ಅಧ್ಯಕ್ಷರು ಒಳ್ಳೆ. ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾಧವಿ ಉಳ್ಳಾಲ ಮಾತನಾಡಿ, ವೀರ ಯೋಧರನ್ನು ಗೌರವಿಸುವ ಈ ಸೌಭಾಗ್ಯ ನಮ್ಮದಾಗಿರುವುದು ಹೆಮ್ಮೆಯ ವಿಷಯ ಎಂದು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಿದರು. ದೇಶಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಸೇವೆ ಸಲ್ಲಿಸಿರುವ ವೀರ ಯೋಧರ ತ್ಯಾಗ ಮತ್ತು ಶೌರ್ಯವನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ನಂತರ ಮಹಿಳಾ ಮೋರ್ಚಾದ ವತಿಯಿಂದ ದೇಶವನ್ನು ಕಾಯ್ದು ಸೇವೆ ಸಲ್ಲಿಸಿದ ನಿವೃತ್ತ ಕ್ಯಾಪ್ಟನ್ ವೀರ ಯೋಧ ಹಾಗೂ ಅವರ ಧರ್ಮಪತ್ನಿಯನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಅವರ ದೇಶ ಸೇವೆ, ತ್ಯಾಗ ಮತ್ತು ಸಮರ್ಪಣೆಗೆ ಕೃತಜ್ಞತೆ ಸಲ್ಲಿಸಲಾಯಿತು. ಕ್ಯಾಪ್ಟನ್ ಬಿ ಮಾಧವ ಶೆಟ್ಟಿರವರ ಪರಿಚಯ ಪತ್ರವನ್ನು ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಆಶಾ ಪಿ ಶೆಟ್ಟಿ ತಲಪಾಡಿ ವಾಚಿಸಿದರು. ವೀರ ಯೋಧರ ಜೀವನದ ಸಣ್ಣ ಒಂದು ಚಿತ್ರ. ಮಂಜೇಶ್ವರದ ಮುದುಕುಂಜ ತೆರವಾಡು ಮನೆ ದಿವಂಗತ ಐತಪ್ಪ ಶೆಟ್ಟಿ ಮತ್ತು ದಿವಂಗತ ದೇವಕಿ ಶೆಟ್ಟಿ ದಂಪತಿಯ 4 ಮಕ್ಕಳಲ್ಲಿ 2 ಅಣ್ಣಂದಿರು ಮತ್ತು ಓರ್ವ ಅಕ್ಕನಿಗೆ ತಮ್ಮನಾಗಿ ಕಿರಿಯವರಾಗಿ 15/7/1944ರಂದು ಕ್ಯಾಪ್ಟನ್ ಮಾಧವ ಶೆಟ್ಟಿಯವರು ಜನ್ಮ ತಾಳಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಗೋಳಾರ ಪ್ರೈಮರಿ ಸ್ಕೂಲ್ ಗೋಳಾರದಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನು ರೊಸಾರಿಯೋ ಹೈಸ್ಕೂಲ್ ಮಂಗಳೂರು ಇಲ್ಲಿ 1961ರಲ್ಲಿ ಪೂರ್ಣಗೊಳಿಸಿದರು. ತದನಂತರ ಐಟಿಐಲಿ ವಿದ್ಯಾಭ್ಯಾಸವನ್ನು ಮಂಗಳೂರಿನ ಕರ್ನಾಟಕ ಪಾಲಿಟೆಕ್ನಿಕ್ನಲ್ಲಿ ಪಡೆದು 2/8/1963ರಲ್ಲಿ ಭಾರತೀಯ ಸೇನೆಗೆ ಯೋಧರಾಗಿ ಸೇರ್ಪಡೆಗೊಂಡರು. ಶ್ರೀಮತಿ ವಿಜಯಲಕ್ಷ್ಮಿ ಶೆಟ್ಟಿ ಕೋಟಿಕುಂಜರವರನ್ನು 12/12/1969ರಲ್ಲಿ ಮದುವೆಯಾದ ಅವರಿಗೆ ಪ್ರಶಾಂತ್ ಶೆಟ್ಟಿ ಮತ್ತು ಸೂರಜ್ ಶೆಟ್ಟಿ ಎಂಬ 2 ಸುಪುತ್ರರು ಹಾಗೂ ಶ್ರೀಮತಿ ರೂಪಾ ಶೆಟ್ಟಿ ಮತ್ತು ಡಾಕ್ಟರ್ ವಿದ್ಯಾ ಶೆಟ್ಟಿಯನ್ನು ಸೊಸೆಯಂದಿರಾಗಿ ಪಡೆದು 4 ಮಂದಿ ಮೊಮ್ಮಕ್ಕಳನ್ನು ಪಡೆದು ಸುಖ ಜೀವಿ. ಅವರಿಗೆ ಪ್ರೀತಿಯಿಂದ ಕ್ಯಾಪ್ಟನ್ ಎಂಬ ನಾಮಾಂಕಿತದೊಂದಿಗೆ ಮನೆ ಮಾತಾಗಿರುವರು. ಕ್ಯಾಪ್ಟನ್ ಮಾಧವ ಶೆಟ್ಟಿಯವರು ಕರ್ತವ್ಯದಲ್ಲಿರುವಾಗಲೇ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಇನ್ ಆರ್ಮಮೆಂಟ್ ಪ್ರೊಡಕ್ಷನ್ ಟೆಕ್ನಾಲಜಿಯನ್ನು EME ಸ್ಕೂಲ್ ಬರೋಡದಲ್ಲಿ 1977ರಲ್ಲಿ ಪದವಿ ಪಡೆದಿರುವರು. ಫಸ್ಟ್ ಏಡ್ ಸರ್ಟಿಫಿಕೇಟ್ ಕೋರ್ಸನ್ನು ದಿಲ್ಲಿಯ ಸೈಂಟ್ ಜಾನ್ ಆಂಬ್ಯುಲೆನ್ಸ್ ಅಸೋಸಿಯೇಷನ್ನಿಂದ 1991ರಲ್ಲಿ ಗಳಿಸಿರುವರು. ಡಿಪ್ಲೊಮಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಕಲರ್ ಟಿವಿ ವ್ಯಾಸಂಗವನ್ನು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಇಂಜಿನಿಯರಿಂಗ್ ಟೆಕ್ನಾಲಜಿ ದಿಲ್ಲಿಯ ಸಂಸ್ಥೆಯಿಂದ ಪಡೆದಿರುವರು. ಡಿಪ್ಲೊಮಾ ಇನ್ ಸೆಕ್ಯೂರಿಟಿ ಆಫೀಸರ್ ಟ್ರೈನಿಂಗ್ ಮತ್ತು ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟನ್ನು ದಿಲ್ಲಿಯ IMET ಸಂಸ್ಥೆಯಿಂದ ಗಳಿಸಿರುವರು. ಸುದೀರ್ಘ 28 ವರ್ಷಗಳ ಸೇವೆಯಿಂದ ರಾಯಲ್ ಆರ್ಮಿಯಲ್ಲಿ ಟೆಕ್ನಾಲಜಿಷಿಯನ್ ಈ ಸಂದರ್ಭದಲ್ಲಿ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಜಗದೀಶ್ ಆಳ್ವ ಕುವೆತಬೈಲ್, ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಪ್ರವೀಣ್ ಕೊಂಡಾನ, ಮಂಡಲ ಉಪಾಧ್ಯಕ್ಷ ಶೈಲೇಶ್ ಶೆಟ್ಟಿ, ಮಂಡಲ ಕಾರ್ಯದರ್ಶಿ ರಾಜೇಶ್ ಜಾಲೈತ್ಲು, ಮಂಡಲ ಕಾರ್ಯದರ್ಶಿ ಹಾಗೂ ಮಂಜನಾಡಿ ಮಹಾಶಕ್ತಿ ಕೇಂದ್ರ ಪ್ರಭಾರಿ ಭರತ್ ರಾಜ್ ಗಟ್ಟಿ, ಮಂಡಲ ಕಾರ್ಯದರ್ಶಿ ಹಾಗೂ ಮಹಿಳಾ ಮೋರ್ಚಾದ ಪ್ರಭಾರಿ ಸುರೇಖಾ ಮುನ್ನೂರು, ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನಿತ್ಯಾನಂದ ಭಂಡಾರಿ, ಯುವ ಮೋರ್ಚಾ ಅಧ್ಯಕ್ಷ ಮುರಳೀಧರ ಕೊರಾಜೆ, ಯುವ ಮೋರ್ಚಾ ಉಪಾಧ್ಯಕ್ಷ ನಿತ್ಯ ಶೆಟ್ಟಿ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್, ಶಕ್ತಿ ಕೇಂದ್ರದ ಅಧ್ಯಕ್ಷ ಶೇಖರ್ ಮಾರ್ಲಾ, ಬೂತ್ ಅಧ್ಯಕ್ಷರಾದ ವಿತೇಶ್ ಹಾಗೂ ಪ್ರಕಾಶ್, ಕಾರ್ಯದರ್ಶಿ ಕಿರಣ್,
ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರು ಜಯಶ್ರೀ ಕನೀರ್ತೋಟ, ಕಾರ್ಯದರ್ಶಿಗಳಾದ ವನಿತಾ ಬಗಂಬಿಲ, ವಿಶಾಲಾಕ್ಷಿ ಮಾಡೂರು, ಸುಮಿತ್ರಾ ಆಚಾರ್ಯ, ಸದಸ್ಯರಾದ ಆಶಾಗಟ್ಟಿ ಮಾಡೂರು, ವಾಣಿ ದೇವಾಡಿಗ, ಸುಜಾತ ದೇವಾಡಿಗ ಹಾಗೂ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಬಿಜೆಪಿ ಮಹಿಳಾ ಮೋರ್ಚಾ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಸ್ವಪ್ನ ಶೆಟ್ಟಿ ಸ್ವಾಗತಿಸಿ, ವಿನುತಾ ಮುಡಿಪು ವಂದಿಸಿದರು.